ಗಮನಿಸ್ತಾ ಹೋಗಬಹುದು. ಈಗಾಗಲೇ ಸಿದ್ದರಾಮಯ್ಯ ಪರ ಇರುವಂತಹ ಶಾಸಕರು ಸಚಿವರು ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಪರ ಬಣದವರಿಗೆ ಏನಿದ್ದಾರೆ ಅಭಿನಂದನೆಯನ್ನ ಸಲ್ಲಿಸುವಂತ ಕೆಲಸ ಕೂಡ ಆಗ್ತಿದೆ. ಎಲ್ಲರೂ ಕೂಡ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಸರ್ ಏನಾದ್ರು ಮಾತಾಡಿ ಸರ್. ಸರ್ ಮಾತಾಡಿ ಸರ್, ದಯವಿಟ್ಟು ಸರ್ ಮಾತಾಡಿ ಸರ್, ಬಿಡಿ ಸರ್. ಸರ್ ಮಾತಾಡಿ ಸರ್, ಮಾತಾಡಿ ಸರ್, ಮಾತಾಡಿ ಸರ್, ಮಾತಾಡಿ ಸರ್, ಮಾತಾಡಿ ಸರ್, ಬಾಬಾ ಶೋಣ ಮಾತಾಡಿ ಸರ್. ಏನ್ ಹೇಳಿದ್ರು ಸರ್? ಸರ್ ಹೇಳಿ ಸರ್, ಹೇಳಿದ್ರು ಸರ್. ಸರ್ ರಾಜೀನಾಮೆ ಕೊಡ್ತಾರೆ ಸಾಕು, ಬರೇ ಸಾಕು. ನೀವು ಈ ಸಿಗ್ನಲ್ ಫ್ರೀ ಮಾಡ್ತಿಲ್ಲ ಅಂದ್ರೆ ಇದೇ ಆಗೋದು. ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರಿ, ಸಚಿವ ಸಂತೋಷ್ ಲಾಡ್ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಬಹಳ ಅತ್ಯಾಪ್ತ ಸಿಎಂ ಸಿದ್ದರಾಮಯ್ಯನವರದ್ದು, ಅಂದ್ರೆ ಅವರ ಬಣದಲ್ಲಿ ಗುರುತಿಸುವಂತಹ ಕೆಲ ನಾಯಕರಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಒಬ್ರು. ಪ್ರತಿ ಬಾರಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಅಲಂಕರಿಸಬೇಕು ಅಂತ ಹೇಳ್ಕೊಂಡು ಡಿಕೆಶಿ ಬಣದವರು ಕಿತ್ತಾಟವನ್ನು ಮಾಡ್ತಿರುವಂತಹ ಸಂದರ್ಭದಲ್ಲೂ ಕೂಡ ಎಂಥದ್ದೇ ಸಂದರ್ಭದಲ್ಲಿ ಬರಲಿ ನಾವು ಸಿದ್ದರಾಮಯ್ಯ ಪರವಾಗಿದ್ದೀವಿ ಅಂತ ಹೇಳ್ಕೊಂಡು ಎದ್ದು ನಿಂತು ಇವರು ಭರವಸೆಯನ್ನ ಕೊಡ್ತಾ ಇದ್ರು, ಸಪೋರ್ಟ್ ಅನ್ನ ತೋರಿಸ್ತಾ ಇದ್ದಂಥವರಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಒಬ್ರು. ಇವತ್ತು ಮೀಟಿಂಗ್ ಆಯಿತು. ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಚಿವರು ಕಣ್ಣೀರು ಹಾಕಿದ್ದಾರೆ. ನೀವು ಒಂದು ಸಿಎಂ ಸ್ಥಾನದಲ್ಲಿ ಇರಬೇಕಿತ್ತು, ನೀವು ಇನ್ನೂ ಕೂಡ ಮುಂದುವರಿಬೇಕಿತ್ತು, ನಮ್ಮ ಜೊತೆ ನೀವು ಸುದೀರ್ಘ ಪಯಣದಲ್ಲಿ ನಮ್ಮ ಜೊತೆ ಭಾಗಿಯಾಗಬೇಕಿತ್ತು ಅಂತ ಸಾಕಷ್ಟು ಸಚಿವರು ಕಣ್ಣೀರು ಹಾಕಿದ್ರು. ಅದೇ ರೀತಿ ಬರುವಂತಹ ಮಾರ್ಗ ಮಧ್ಯದಲ್ಲೂ ಕೂಡ ಸಚಿವ ಸಂತೋಷ್ ಲಾಡ್ ಕಣ್ಣೀರು ಹಾಕ್ತಿರುವಂತಹ ದೃಶ್ಯವನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ. ಯಾಕಂದ್ರೆ ಅವರಿಗೊಬ್ಬ ರೋಲ್ ಮಾಡೆಲ್, ಐಡಲ್ ಅನ್ನುವಂಥ ವ್ಯಕ್ತಿ ಇದ್ದಾರೆ ಅಂತಂದ್ರೆ ಅದು ಸಿಎಂ ಸಿದ್ದರಾಮಯ್ಯ ಅಂತಾನೆ ಹೇಳಬಹುದು. ಅವರ ಹಾದಿಯಲ್ಲಿ ನಡ್ಕೊಂಡು ಹೋದಂತಹ ಸಾಕಷ್ಟು ಸಚಿವ ಶಾಸಕರು ಕೂಡ ಈಗಲೂ ಇದ್ದಾರೆ. ಅವರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ರು. ಒಂದು ರೀತಿ ಕಣ್ಣೀರ ವಿದಾಯ ಅಂತಾನೆ ಹೇಳಬಹುದು. ಸಿಎಂ ಸ್ಥಾನಕ್ಕೆ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರುವಂತಹ ಬೆನ್ನಲ್ಲೇ ಸಚಿವರುಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಸಚಿವ ಸಂತೋಷ್ ಲಾಡ್ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಅಳ್ತಾನೆ ಅವರು ಮಾರ್ಗದುದ್ದಕ್ಕೂ ಹೋಗಿರುವಂಥದ್ದು. ಯಾಕಂದ್ರೆ ಅವರಿಗೆ ಒಂದು ರೀತಿ ದುಃಖ ಆಗಿದೆ. ನಮ್ಮ ನೆಚ್ಚಿನ ನಾಯಕ, ನಮ್ಮ ನೆಚ್ಚಿನ ಸಿಎಂ, ನಮ್ಮ ನೆಚ್ಚಿನ ಐಡಲ್, ರೋಲ್ ಮಾಡೆಲ್ ಆಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ನಾಳೆ ಯಾವೊಬ್ಬನೂ ಕೂಡ ಸಿಎಂ ಆಗಬಹುದು, ಬಟ್ ಈಗಿರುವಂತಹ ಸಿಎಂ ನಮಗೆ ಮುಂದೆ ಸಿಗುವಂಥದ್ದಿಲ್ಲ. ಇದೇ ಅವರ ಕೊನೆಯ ಬಾರಿ ಸಿಎಂ ಸ್ಥಾನವನ್ನು ಅಲಂಕರಿಸಿರುವಂಥದ್ದು ಕೂಡ ಆಗಬಹುದು. ಸೊ ಹಾಗಾಗಿ ಇಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಕಣ್ಣೀರನ್ನ ಹಾಕಿದ್ದಾರೆ. ಪ್ರತಿ ಬಾರಿಯೂ ಕೂಡ ಪ್ರತಿಯೊಂದು ವಿಚಾರ, ಕುರ್ಚಿ ಕಿತ್ತಾಟ ಅಥವಾ ಸಿಎಂ ಬದಲಾವಣೆ ವಿಚಾರ ಬಂದಾಗಲೂ ಕೂಡ ನಾವು ನಮ್ಮ ನಾಯಕ ಹೇಳಿದಂತೆ ನಡೆಯುತ್ತೇವೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾನೆ ಬಂದಂಥವರಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಒಬ್ರು. ಇವತ್ತು ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ ನೋಡಿ, ಆ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಏನಿದ್ದಾರೆ ತಮ್ಮ ಪರವಾಗಿರುವಂತಹ ಶಾಸಕರು, ಸಚಿವರು ಜೊತೆಗೆ ಎಲ್ಲಾ ಸಚಿವರಿಗೂ ಕೂಡ ಒಂದು ಬುದ್ಧಿ ಮಾತನ್ನ ಹೇಳಿದ್ರು. ಏನಪ್ಪಾ ಅಂತಂದ್ರೆ, ನಾನು ನೆಕ್ಸ್ಟ್ ಯಾರೇ ಸಿಎಂ ಆದ್ರೂ ಕೂಡ, ಅಂದ್ರೆ ಇನ್ ಕೇಸ್ ಡಿಕೆ ಶಿವಕುಮಾರ್ ನಾಳೆ ಸಿಎಂ ಸ್ಥಾನವನ್ನ ಅಲಂಕರಿಸಿದ್ದಾದಲ್ಲಿ ನಾನು ಅವರಿಗೆ ಸಪೋರ್ಟ್ ಮಾಡ್ತೀನಿ, ಫುಲ್ ಸಪೋರ್ಟ್ ನಂದಿದ್ದೇ ಇರತ್ತೆ ಅವರಿಗೆ. ನೀವು ಕೂಡ ಅಷ್ಟೇ ಸಹಕರಿಸಬೇಕು, ಅವರೊಂದಿಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಬುದ್ಧಿ ಮಾತನ್ನ ಒಂದು ಹಿರಿಯ ಜೀವ ಆಗಿ, ಒಂದು ಹಿರಿಯ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಒಂದು ಯಾವ ರೀತಿ ಬುದ್ಧಿ ಹೇಳ್ತಾರೆ ನೋಡಿ, ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಬುದ್ಧಿ ಮಾತನ್ನು ಹೇಳಿದ್ದಾರೆ. ಇಬ್ಬರು ಜಾಯಿಂಟ್ಲಿ ಮಾತಾಡೋರು, ಇಬ್ಬರು ಮಾತಾಡೋರು. ಏನೇನು ಮಾತಾಡಿದ್ರು ಸಿಎಂ ವಿಧಾನದ ಭಾಷಣ ಏನು ಮಾತಾಡಿದ್ರು, ಏನು ಸಂದೇಶ, ಏನಾಗಿ 3 ವರ್ಷದಿಂದ ಏನ್ ನಡೆದು ಬಂದಿದೆ, ಮುಂದೆ 2 ವರ್ಷ ಯಾವ ರೀತಿಯಾಗಿ ಹೋಗ್ಬೇಕಾದ್ರೆ ಹೇಳಿದ್ರು. ಮುಂದಿನ 2 ವರ್ಷ ಯಾವ ರೀತಿಯಾಗಿ ನಡೆಸಬೇಕು, 2027 ಯಾವ ರೀತಿಯಾಗಿ ನಾವು ರಿಎಲೆಕ್ಟ್ ಆಗ್ಬೇಕು ಅಂತ ಹೇಳಿ ಶ್ರೀಮಾನ್ ಸಿದ್ದರಾಮಯ್ಯನವರು, ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ಹೇಳಿದ್ರು. ರಾಜೀನಾಮೆ ಯಾವಾಗ ಕೊಡ್ತೀನಿ ಅಂತ ಏನು ರಾಜೀನಾಮೆ ಯಾವಾಗ ಕೊಡ್ತೀನಿ ಹೇಳ್ತಾರೆ, ನಿಮ್ಗೆ ಹೇಳ್ತಾರೆ, ಅವ್ರು ಮಾತಾಡ್ತಾರೆ. ಬದಲಾವಣೆ ಆಗುತ್ತಾ ಆಗಲ್ವಾ? ಅದೇನು ಅದು ಯಾರಿಗೂ ಗೊತ್ತಿಲ್ಲ, ಅದೆಲ್ಲ ಏನು ಯಾರಿಗೂ ಗೊತ್ತಿಲ್ಲ, ಅದೆಲ್ಲ AICC ಹತ್ರ ಐತಿ. ಇಬ್ಬರು ಮಾತಾಡೋರು, ಇಬ್ಬರು ಏನ್ ಪೆಚ್ಚಾಕಿಲ್ಲ.
ನೋಡ್ತಾ ಹೋಗ್ಬೋದು. ಎಲ್ಲರೂ ಕೂಡ ಸಭೆಯಾಗಿ ಹೊರಗೆ ಬರುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಸಭೆಯಲ್ಲಿ ಏನೆಲ್ಲ ವಿಚಾರಗಳಾಗ್ತಿದೆ ಅನ್ನೋದು ಗುಟ್ಟನ್ನ ಬಿಟ್ಕೊಡ್ತಿಲ್ಲ. ಯಾಕಂದ್ರೆ ಅಫಿಷಿಯಲ್ ಆಗಿ ಅವರೇ ಖುದ್ದು ಸುದ್ದಿಗೋಷ್ಠಿಯನ್ನ ಕರೆದು ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಈಗ 3 ವರ್ಷ ಏನು ಅಧಿಕಾರ ಇಷ್ಟು ವರ್ಷ ಆಯಿತು, ಇನ್ನೆರಡು ವರ್ಷ ಯಾವ ರೀತಿ ಅಧಿಕಾರ ಹಸ್ತಾಂತರ ಆಗುತ್ತೆ, ಅಧಿಕಾರವನ್ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಈ ಮೀಟಿಂಗ್ ಅಲ್ಲಿ ಚರ್ಚೆ ಆಯಿತು ಅಂತ ಹೇಳ್ಕೊಂಡು ಸಚಿವರುಗಳು ಹೇಳ್ತಾ ಇರುವಂತಹ ಒಂದು ವಿಚಾರವನ್ನು ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ. ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಒಂದೇ, ಏನಪ್ಪಾ ಅಂತಂದ್ರೆ ಇಬ್ರು ಕೂಡ ಮಾತನಾಡಿದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ತಮ್ಮ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ನಾಳೆ ಏನು ಆಗಬಹುದು ಅಂದ್ರೆ ಈಗಾಗಲೇ ಹೈಕಮಾಂಡ್ ಬಳಿ ಹೋಗಿ 1-to-1 ಮೀಟಿಂಗ್ ಎದುರಿಸಿದಂತವರು ಸಿಎಂ ಮತ್ತೆ ಡಿಸಿಎಂ ಅವರು. ಸೊ ನಾಳೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಸಚಿವರುಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. Sir, what has been decided? Sir, many things said by the chief minister. You know all the things. Why do you want it from my? But you were there in the meeting, sir. I was there in the meeting. I have attended the meeting. So what is it? You were there. Look at here, look at here, sir. 3 ಗಂಟೆಗೆ ಸರ್. ನೋಡಿ, ಸಿದ್ದೇಶ್ವರ ಕೂಡ ಹೇಳ್ತಿದ್ರು ಮಧ್ಯಾಹ್ನ 3 ಗಂಟೆಗೆ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಮಾಹಿತಿಗಳನ್ನ ನೀಡಿದ್ದಾರೆ. ಎಕ್ಸಾಕ್ಟ್ಲಿ ಎಷ್ಟು ಗಂಟೆಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಮಧ್ಯಾಹ್ನ 3 ಗಂಟೆಗೆ ಅನ್ನುವಂಥದ್ದು ಬಲ್ಲ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. 3 ಗಂಟೆಗೆ ಹೋಗಿ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಲಿದ್ದಾರೆ. ಇವತ್ತು ಅವರ ರಾಜ್ಯಭಾರಕ್ಕೆ ಕೊನೆಯ ದಿನ. ಇಬ್ಬರು ಮಾತಾಡೋರು, ಇಬ್ಬರು ಏನ್ ಪೆಚ್ಚಾಕಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ರಾಜ್ಯಭಾರಕ್ಕೆ ಇಂದು ಕೊನೆಯ ದಿನ. ಮಧ್ಯಾಹ್ನ 3 ಗಂಟೆಯವರೆಗೆ ನಮ್ಮ ರಾಜ್ಯದ ಸಿಎಂ ಆಗಿ ಸಿದ್ದರಾಮಯ್ಯ ಸಾಹೇಬರು ಇರಲಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಸೇವೆಗಳನ್ನು ರಾಜಕೀಯ ವಲಯದಲ್ಲಿರುವಂತಹ ಸಂದರ್ಭದಲ್ಲಿ ಜನಪರವಾಗಿರುವಂತಹ ಯೋಜನೆಗಳನ್ನು ತಂದವರಂತಂದ್ರೆ ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರಮುಖರು. ಕ್ಷೀರಭಾಗ್ಯ, ಅನ್ನಭಾಗ್ಯ, ಶಾದಿ ಭಾಗ್ಯ, ಗ್ಯಾರಂಟಿಗಳು ಇವೆಲ್ಲವನ್ನು ಕೂಡ ತಮ್ಮ ಆಡಳಿತ ಅಧಿಕಾರ ಅವಧಿಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಜನರಿಗೆ ಕೊಟ್ಟಂತಹ ಯೋಜನೆಗಳಿದು. ಸೊ ಸಾಕಷ್ಟು ಜನರು ಈ ಯೋಜನೆಗಳ ಫಲಾನುಭವಿಗಳು ಕೂಡ ಇದ್ದಾರೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಸಾಕಷ್ಟು ಅಭಿಮಾನಿಗಳು ಈ ಕ್ಷಣದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ನಾನಾ ಭಾಗಗಳಲ್ಲಿ, ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಅವರದ್ದು ಒಂದೇ ಒಂದು ಮನವಿ, ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನುವಂಥದ್ದು. ಬಟ್ ಯಾವಾಗ ವಿಧಾನಸಭಾ ಎಲೆಕ್ಷನ್ ಆಗತ್ತೆ ನೋಡಿ, ಆವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ನೋಡಿ, ಸರ್ಕಾರ ರಚನೆ ಆಗತ್ತೆ ನೋಡಿ, ಆವಾಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಒಂದು ಒಪ್ಪಂದ ಆಗಿರುತ್ತೆ. ಒಂದು ಮಾತನ್ನ ಕೊಟ್ಟಿರ್ತಾರೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ, 2.5 ವರ್ಷ ನಾನು ಅಧಿಕಾರವನ್ನು ಸ್ವೀಕರಿಸಿರ್ತೀನಿ, 2.5 ವರ್ಷ ಆದಮೇಲೆ ನಿಮಗೆ ಅಧಿಕಾರವನ್ನು ಬಿಟ್ಕೊಡ್ತೀನಿ ಅಂತ. ಈಗ 3 ವರ್ಷ ಆಯ್ತಾ ಬಂತು. ಮಾತನ್ನ ಉಳಿಸುವಂತ ಸಂದರ್ಭ, ಮಾತನ್ನ ಉಳಿಸದ ಸಿದ್ದರಾಮಯ್ಯ ಅನ್ನುವಂಥ ವಿಚಾರ, ಅವರ ಹಣೆಪಟ್ಟಿ ಅಂತದ್ದು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಜೊತೆ 1-to-1 ಮೀಟಿಂಗ್ ಮಾಡಿ ಮೊನ್ನೆ ದೆಹಲಿಯಲ್ಲಿ ಸಾಕಷ್ಟು ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆಗಳು ಆಗಿ ಕೊನೆಗೆ ರಾಹುಲ್ ಗಾಂಧಿ ಅವರು ನೀವು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವಾಗ ವಿಚಾರ ಪ್ರಸ್ತಾಪ ಮಾಡ್ತಾರೆ ಆವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋಕೆ ಒಪ್ಕೊಂಡಿದ್ದಾರೆ. ಸರ್ ಹೇಳಿ ಸರ್. ಮುಖ್ಯಮಂತ್ರಿಗಳು 3:30 ರಾಜೀನಾಮೆ ಕೊಡ್ತಾರೆ. ಎಲ್ಲರಿಗೂ ಧನ್ಯವಾದ ಹೇಳಿ. ಸರ್ ಎಷ್ಟೊತ್ತಿಗೆ ಹೋಗ್ತಾರೆ ಸರ್? 3:30 ಹೋಗ್ತಾರೆ. ಯಾರು ಮುಖ್ಯಮಂತ್ರಿ ಯಾವಾಗ ರಾಜೀನಾಮೆ ಕೊಡ್ತಾರೆ, ಹೈಕಮಾಂಡ್ ಏನ್ ಹೇಳಿದೆ ಬಗ್ಗೆ ಮಾಹಿತಿ ಕೊಟ್ಟರು ಸರ್ ಸಭೆಯಲ್ಲಿ ಸರ್ ಅವರು? ಈಗ 3:30ಗೆ ರಾಜೀನಾಮೆ ಕೊಡ್ತಾರೆ. ಓಕೆ ಸರ್, ಓಕೆ. ಆಮೇಲೆ ಗವರ್ನರ್ ಆಫೀಸ್ ಆಗಿದೆ ಇಲ್ಲ, ಓಕೆ. ಅಲ್ಲ ಗವರ್ನರ್ ಆಫೀಸ್ಗೆ ಹೋಗಿ ಕೊಟ್ಟು ತೀರ್ಮಾನ ಆಗಿದೆ. ಎಲ್ಲ ಸಚಿವರಿಗೆ ಓಕೆ ಧನ್ಯವಾದ ಹೇಳಿದ್ರು. ಅವರ ಸಹಕಾರ ಭಾವುಕರಾದ್ರೆ ಸರ್, ಭಾವುಕರಾದ್ರೆ ಹೇಗೆ?
ಮುಖ್ಯಮಂತ್ರಿ ಯಾರು ಸರ್ ಮುಂದೆ ಮುಖ್ಯಮಂತ್ರಿ ಯಾರು ಮೈಕ್ ಮಕ್ಕಳೇ ಕಾಣಿಸ್ತಾರೆ 3 ಗಂಟೆಗೆ ಸರ್ ಮಾತಾಡಿ ಸರ್ ದಯವಿಟ್ಟು ಸರ್ ಮಾತಾಡಿ ಸರ್ ಬಿಡಿ ಸರ್ ಸರ್ ಮಾತಾಡಿ ಸರ್ ಮಾತಾಡಿ ಸರ್ ಮಾತಾಡಿ ಸರ್ ಮಾತಾಡಿ ಸರ್ ಮಾತಾಡಿ ಸರ್ He thanked all our ministers for our cooperation. Since he was chief minister for 8 years, and as 8 years he was opposition leader, and he is going to resign by 3:30. He is going to resign by 3:30. The governor is not in station, but he will give his resignation to the secretary. Sir, 3 o'clock, right, sir? 3:30. And when is next chief minister oath taking ceremony? Not known. Not yet fixed. Not yet fixed. ಸಿಎಂ ಅವರು ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅನ್ನೋ ತರದ್ದು ಏನಾದ್ರು ನಾಯಕತ್ವ ಅಂತ ಹೇಳಿದ್ರಂತಲ್ಲ ಸರ್. ಈಗ ಇವತ್ತಿನ ಮೀಟಿಂಗ್ ಅಲ್ಲಿ ಅವರು ನಮ್ಮನ್ನ ಧನ್ಯವಾದ ಹೇಳಕ್ಕೆ ಕರೆದಿದ್ರು, ಅಂದ್ರೆ ರಾಜೀನಾಮೆ ಕೊಡ್ತಾ ಇದ್ದಾರೆ 3:30ಗೆ. ಸೆಕ್ರೆಟರಿ ಅವರು ಕೊಡ್ತಾರೆ ಅನ್ಕೊಳ್ಳಿ ಹಾಗೆ. ರಾಮಲಿಂಗಾರೆಡ್ಡಿ ಅವರ ಹೇಳಿಕೆಯನ್ನು ಗಮನಿಸ್ತಾ ಹೋಗಬಹುದು. 3:15 ಎಕ್ಸಾಕ್ಟ್ಲಿ ರಾಜ್ಯಪಾಲರ ಕಚೇರಿಗೆ ಹೋಗ್ತಾರೆ. ರಾಜ್ಯಪಾಲರಿಲ್ಲ, ಬದಲಾಗಿ ಅವರ ಸೆಕ್ರೆಟರಿಗೆ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ಕನ್ಫ್ಯೂಷನ್ ಇದೆ, 3 ಗಂಟೆ ಮತ್ತೆ 3:15 ಹೋಗ್ತಾರೆ ಅಂತ. ಎಕ್ಸಾಕ್ಟ್ಲಿ ಕಾದ್ ನೋಡ್ಬೇಕು ಎಷ್ಟೊತ್ತಿಗೆ ಹೋಗ್ತಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಯಾರು ಮುಂದಿನ ಸಿಎಂ ಆಗ್ತಾರೆ ಅನ್ನುವಂಥ ಮಾಧ್ಯಮದವರ ಪ್ರಶ್ನೆಗೆ ರಾಮಲಿಂಗಾರೆಡ್ಡಿ ಅವರು ಅದ್ರ ಬಗ್ಗೆ ಅಷ್ಟು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಲ್ಲ. ಬಟ್ ಒಬ್ರು ಕೇಳ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬಹುದಾ ಅಂತ ತಕ್ಷಣ ನೀವು ಹಂಗ ಅಂದ್ಕೊಳ್ಳಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ 90% ಡಿ.ಕೆ. ಶಿವಕುಮಾರ್ ಅವರು ನಾಳೆ ಸಿಎಂ ಸ್ಥಾನವನ್ನ ಅಲಂಕರಿಸುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರ ಜೊತೆಗೆ ಎಲ್ಲರೂ ಕೂಡ ಎಲ್ಲರ ಮುಖವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಎಲ್ಲರೂ ಕೂಡ ದುಃಖ ತಪ್ತರಾಗಿ ಹೋಗ್ಬಿಟ್ಟಿದ್ದಾರೆ. ತಮ್ಮ ಅತ್ಯಾಪ್ತ, ತಮ್ಮ ನೆಚ್ಚಿನ ನಾಯಕ ಸಿಎಂ ಸ್ಥಾನಕ್ಕೆ ಇವತ್ತು ಮಧ್ಯಾಹ್ನ 3:15 ರಾಜೀನಾಮೆ ಕೊಡಲಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಒಂದು ರೀತಿಯ ಬೇಜಾರು ಅನ್ನುವಂಥದ್ದಿದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರ ಸಚಿವ ಸಂತೋಷ್ ಲಾಡ್ ಕಂಟಿನ್ಯೂಸ್ ಆಗಿ ಕಾರನ್ನ ಹತ್ತಿದಂತಹ ಸಂದರ್ಭದಿಂದ ಕಾರ್ ಪಾಸ್ ಆಗೋವರೆಗೂ ಕೂಡ ಸತತವಾಗಿ ಅಳ್ತಾನೆ ಇದ್ದಾರೆ, ದುಃಖ ತಪ್ತರಾಗಿ ಹೋಗಿದ್ದಾರೆ. ಸೊ ಅಂದ್ರೆ ಅವರ ನೆಚ್ಚಿನ ನಾಯಕ, ಅವರ ಅತ್ಯಾಪ್ತ, ಅವರ ರೋಲ್ ಮಾಡೆಲ್ ಈಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿರುವಂಥದ್ದು. ರಾಜ್ಯಕ್ಕೆ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಂತವರು, ಬಡವರ ಪರವಾಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮಧ್ಯಾಹ್ನ 3:15 ರಾಜೀನಾಮೆಯನ್ನ ಕೊಡಲಿದ್ದಾರೆ.